ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ಗುರುವಾರದ ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಒಂದು ಸ್ವಲ್ಪ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ವಿ, ನಾನು ಮತ್ತು ಜೀವನ್ ಇಬ್ಬರೂ. ಇವತ್ತು ನಮಗೆ 6 ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟಲ್ಗೆ ಬರೋದಕ್ಕೆ ಹೇಳಿದರು ಅಡ್ಮಿಷನಿಗೆ. ಸೊ ಬೆಳಗ್ಗೆ ಎದ್ದು ಬೇಗ ಮನೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಇವಾಗ ಬಾಗಿಲು ಕೂಡ ಹಾಗೆ ಒರೆಸ್ಕೊಂಡಿದ್ದೆ. ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಹೊಸಲಿಗೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ಎಲ್ಲ ಪೂಜೆಗೆ ರೆಡಿ ಮಾಡ್ಕೋಬೋದು ಅಂತ ಅಂದ್ಕೊಂಡೆ. ಇನ್ನು ನೈಟೆಲ್ಲ ನಾನು ನಿದ್ದೆನೇ ಮಾಡಿಲ್ಲ. ನನಗೆ ಖುಷಿಗಿಂತ ಸ್ವಲ್ಪ ಜಾಸ್ತಿ ಭಯನೇ ಇತ್ತು ಅಂತ ಹೇಳ್ಬೋದು. ಯಾಕಂದರೆ ನನಗೆ ಫಸ್ಟಿಂದನೂ ಕೂಡ ಅಷ್ಟೇ ಹಾಸ್ಪಿಟಲ್ ಅಂದರೆ ಎಲ್ಲ ತುಂಬಾ ಭಯ. ಅದರಲ್ಲೂ ಕೂಡ ಒಂದು ಸ್ವಲ್ಪ ಜ್ವರ ಬಂದ್ರೂ ಹಿಂದೆ ಮುಂದೆನೇ ನಾನು ಯೋಚನೆ ಮಾಡ್ತಿದ್ದೆ ಹಾಸ್ಪಿಟಲ್ಗೆ ಹೋಗೋಕ್ಕೆ. ಬಟ್ ಈವನ್ ಪ್ರೆಗ್ನೆನ್ಸಿನಲ್ಲಿ ಅಲ್ವಾ, ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಮಾತ್ರೆಗಳನ್ನ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಒಂದು ಟೈಮಿಗೆ ಏನಿಲ್ಲ ಅಂದರೂ ಒಂದು 5 ಮಾತ್ರೆ ಅಂತೂ ಇದ್ದೇ ಇರ್ತಿತ್ತು. ಅದನ್ನು ತುಂಬ ಕಷ್ಟಪಟ್ಕೊಂಡು ತಿಂದ್ಕೊಂಡು ಹೇಗೋ 9 ತಿಂಗಳು ಕಳೆದುಬಿಟ್ಟೆ ಅಂತ ಹೇಳ್ಬೋದು. ಅದರಲ್ಲೂ ಈಗ ಸ್ವಲ್ಪ ದಿನದಿಂದ ಅಂತೂ ದಿನಗಳನ್ನ ಲೆಕ್ಕ ಹಾಕ್ಕೊಳ್ತಾ ಇದ್ದೆ. ಅಂದರೆ ಮಗು ಬರುತ್ತೆ ಅನ್ನೋ ಖುಷಿಗಿಂತ ಹೆಚ್ಚಾಗಿ ನನಗೆ ಜಾಸ್ತಿ ಆಪ್ರೇಷನ್ ಮಾಡ್ತಾರೆ ಅನ್ನೋ ಭಯನೇ ಇತ್ತು. ಸೊ ಅಷ್ಟು ನೋವು ತಿನ್ನಬೇಕಲ್ಲ, ಅದು 2 ಆಪ್ರೇಷನ್ ಆಗುತ್ತೆ ಅಂದಾಗ ಒಂದು ಸ್ವಲ್ಪ ಭಯನೇ ಜಾಸ್ತಿ. ಯಾಕಂದರೆ ನಾನು ನನ್ನ ಫ್ರೆಂಡ್ಸನ್ನೆಲ್ಲ ಕೇಳಿದಾಗ ಡಬಲ್ ಆಪ್ರೇಷನ್ ಸ್ವಲ್ಪ ನೋವಾಗುತ್ತೆ ಅಂತ ಬೇರೆ ಅವರು ಹೇಳಿಬಿಟ್ರಲ್ಲ, ಆವಾಗ ನನಗೆ ಜಾಸ್ತಿ ಭಯನೇ ಆಯಿತು ಅಂತ ಹೇಳ್ಬೋದು. ಯಾಕಂದರೆ ಸಿಸರಿಯನಲ್ಲೇ ನಾನು ಅಪ್ಪುದ್ರಲ್ಲಿ ರಿಕವರ್ ಆಗೋದಕ್ಕೆ ತುಂಬ ಜಾಸ್ತಿ ಟೈಮ್ ತೊಗೊಂಡೆ. ಅದರಲ್ಲೂ ಈಗ ಇನ್ನೆಷ್ಟು ನೋವಾಗುತ್ತೋ ಏನೋ ಅನ್ನೋದೇ ಭಯ ಜಾಸ್ತಿ ಆಗಿತ್ತು ನನಗೆ. ಸೊ ನೈಟೆಲ್ಲ ನಿದ್ದೆನೇ ಆಗಿರಲಿಲ್ಲ. ಸ್ವಲ್ಪ ನಾನು ಬೇಗನೆ ಎದ್ದು ಬೇಗ ಮನೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡೆ. ಹೇಗೋ ದಿನ ತಳ್ಳಬೇಕಲ್ಲ ಅನ್ನೋ ಥರನೇ ಆಗೋಗ್ಬಿಡ್ತಾಯಿತ್ತು ನನಗೆ. ಹಾಗೆಯೇ ದಿನ ಲೇಟಾಗಿ ಹೋಗಲಿ ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕಲ್ಲ ಅನ್ನೋ ಥರನೇ ಆಗ್ತಿತ್ತು. ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ದೆ. ನಾನಂತೂ ಜೀವನ್ ಬೇಗ ರೆಡಿಯಾಗು, 6 ಗಂಟೆ ಅಷ್ಟೊತ್ತಿಗೆ ಬರೋದಕ್ಕೆ ಹೇಳಿದ್ದಾರೆ ಅವರು. ನೀನು ಇನ್ನೂ ರೆಡಿನೇ ಆಗಿಲ್ವಲ್ಲ, ಎಷ್ಟೊತ್ತು ಅಂತಲೇ ಹೇಳ್ತಿದ್ರು ಅವರು. ಆಮೇಲೆ ನಾನು ಸರಿ ತಲೆ ಸ್ನಾನ ಮಾಡ್ಕೊಂಬಿಡೋಣ, ಇನ್ನೇನಿದ್ರು ಆಪ್ರೇಷನ್ ಎಲ್ಲ ಆದಮೇಲೆ ಮನೆಗೆ ಬಂದಮೇಲೆ ತಲೆ ಸ್ನಾನ ಮಾಡಿಸೋದು ಅಂತ ಅಂದ್ರಲ್ಲ. ಸೊ ಹಾಗಾಗಿ ತಲೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಫಸ್ಟೇ ಹೇಳಿದಾಗೆ ನಮಗೆ ಡಾಕ್ಟರ್ ಬಂದುಬಿಟ್ಟು 6 o'clock ಬಂದು ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಹೇಳಿದರು. ನಾವು ಒಂದು ಅರ್ಧ ಗಂಟೆ ಹಿಂದೆ ಮುಂದೆ ಆದ್ರೂ ಪರವಾಗಿಲ್ಲ ಅಲ್ವಾ ಅಂತ ಅಂದ್ಕೊಂಡೇ ಆರಾಮಾಗೆ ರೆಡಿ ಆಗ್ತಾಯಿದ್ದೆ. ಅಂದರೆ ಮೇಯ್ನಾಗಿ ಏನಂದರೆ ಟೆನ್ಷನ್ ಮಾಡ್ಕೋಬಾರ್ದು, ಆರಾಮಾಗಿರಬೇಕು ಅಂತಲೇ ನಾನು ನನ್ನ ಮೈಂಡನ್ನ ಫಿಕ್ಸ್ ಮಾಡ್ಕೊತಿದ್ದೆ ಅಂತ ಹೇಳ್ಬೋದು. ಸೊ ಫಸ್ಟು ಆಪ್ರೇಷನಲ್ಲಿ ಅಲ್ವಾ, ಅಂದರೆ ನನ್ನ ಮಗನ ಡೆಲಿವರಿ ಟೈಮಲ್ಲಿ ನನಗೆ ಆಪ್ರೇಷನ್ದೇನು ಅಂತ ಭಯನೇ ಇರಲಿಲ್ಲ. ಬಿಕಾಸ್ ಅದ್ರ ಬಗ್ಗೆ ನನಗೇನೇನೂ ಗೊತ್ತಿಲ್ಲ. ಸುಮ್ಮನೆ ಬ್ಲೈಂಡಾಗಿ ಹೋದೆ, ಆರಾಮಾಗಿ ನಾನು ಆಪ್ರೇಷನ್ ಮಾಡಿಸ್ಕೊಂಡೆ. ಆಮೇಲೆ ಅದೇನು ಪೇಯ್ನ್ ಇತ್ತು ಅದನ್ನು ತೊಗೊಂಡಾಗ್ಲೇ ನನಗೆ ಇಷ್ಟೊಂದು ನೋವಾಗುತ್ತಾ ಆಪ್ರೇಷನಲ್ಲಿ ಅಂತ ಅನಿಸಿತ್ತು. ನಾನು ನಾರ್ಮಲ್ ಡೆಲಿವರಿ ಪೇಯ್ನೂ ತೊಗೊಂಡಿದ್ದೀನಿ, ಸೆಕ್ಷನ್ ಪೇಯ್ನೂ ತೊಗೊಂಡಿದ್ದೀನಿ. ಸೊ ನಾನೇ ಮನಸ್ಸಲ್ಲಿ ಸಮಾಧಾನ ಮಾಡಿಕೊಂಡು ಆರಾಮಾಗಿ ಕೂಲಾಗಿ ರೆಡಿ ಆಗ್ತಾಯಿದ್ದೆ. ಜೀವನೇ ಒಂದು ಸ್ವಲ್ಪ ಬೇಗ ಅಂತ ಹೇಳ್ತಿದ್ರು. ಬೇರೆ ಟೈಮಲ್ಲಿ ಅಲ್ವಾ, ನಾನು ಯಾವಾಗಲೂ ಅರ್ಜೆಂಟ್ ಮಾಡ್ತಿದ್ದೆ. ಎಲ್ಲಾದರೂ ಹೋಗಬೇಕು ಅಥವಾ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಎಲ್ಲಾನೋ ಹೊರಗಡೆ ಹೋಗ್ಬೇಕಂದ್ರೂ ನಾನು ಬೇಗ ರೆಡಿ ಆಗಿಬಿಟ್ಟು ಆಮೇಲೆ ಜೀವನ್ಗೆ ಹೋಗಿ ಹೇಳ್ತಿದ್ದೆ ಇನ್ನೂ ಎಷ್ಟೊತ್ತು ಬೇಗ ಅಂತ. ಬಟ್ ಇವತ್ತು ಫುಲ್ ಉಲ್ಟಾನೇ ಆಗೋಗ್ಬಿಟ್ಟಿತ್ತು. ನನಗಂತೂ ಫಸ್ಟೇ ಹೇಳಿದಾಗೆ ಫ್ರೆಂಡ್ಸ್, ನನ್ನ ಮೈಂಡ್ನ ಆರಾಮಾಗಿ ಇಟ್ಕೊಳ್ಳೋಣ, BP ಬೇರಿ ಮಾಡ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಕೂಲಾಗಿದ್ದೆ. ಆಮೇಲೆ ಸರಿ ರೆಡಿ ಆಗಿಬಿಟ್ಟು ಏನೇನೆಲ್ಲ ಬೇಕು ಎಲ್ಲ ತೊಗೊಂಡು ಕೆಳಗಡೆ ಬಂದೆ. ನನ್ನ ಮನಸ್ಸಲ್ಲಂತೂ ನಿಜವಾಗ್ಲೂ ನೀವೇನು ಅನ್ಕೊತಿರೋ ಏನೋ, ಖುಷಿಗಿಂತ ಜಾಸ್ತಿ ಭಯನೇ ಇತ್ತು ಅಂತ ಹೇಳ್ಬೋದು. ಜೀವನಂತೂ ನನಗೆ ಹೋಗ್ತಾ ಬರ್ತಾ ಆರಾಮಾಗಿರು, ಕೂಲಾಗಿರು, ಏನೂ ಆಗಲ್ಲ, ಹುಷಾರಾಗಿ ಹೋಗಿ ಹುಷಾರಾಗಿ ಬರಬೇಕು ಮನೆಗೆ ಅಂತ ದೇವ್ರ ಹತ್ರ ಕೇಳ್ಕೊ ಅಷ್ಟೇ, ಏನಕ್ಕೆ ಭಯ ಪಡ್ತೀಯ, ಇದೆಲ್ಲ ಒಂದು ಪ್ರೊಸೀಜರ್ ಅಲ್ವಾ, ಎಲ್ಲರಿಗೂ ಆಗಲೇಬೇಕಲ್ವಾ ಅಂತ ಅಂದ್ಬಿಟ್ಟು ಅವ್ರು ಸಮಾಧಾನ ಮಾಡ್ತಾಯಿದ್ರು. ನಾನು ಹಿಂಗಾಡಿ ಪೂಜೆ ಎಲ್ಲ ಮಾಡೋ ಟೈಮಿಗೆ ಆಗಲೇ ಟೈಮ್ ನೋಡಿದ್ರೆ 6:30 ಆಗೋಗ್ಬಿಟ್ಟಿತ್ತು. ಇನ್ನು ಜೀವನೆಲ್ಲ ದೇವ್ರ ಮನೇಲಿ ಅಲಂಕಾರ ಮಾಡಿದರು. ಹಾಗಿದ್ದರೂ ನನಗೆ ಅದು ಯಾಕೋ ಸಮಾಧಾನ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಆಮೇಲೆ ನಾನು ಹೋಗ್ಬಿಟ್ಟು ಮತ್ತೆ ಹೂವನ್ನೆಲ್ಲ ನೀಟಾಗಿಟ್ಟು ಅಲಂಕಾರ ಮಾಡಿದ್ದಾಯಿತು. ಮತ್ತು ಅದೇನೋ ಆವತ್ತಿನ ದಿನ ನನಗೆ ಚೆನ್ನಾಗಿ ಅಲಂಕಾರ ಮಾಡಬೇಕು ದೇವ್ರಿಗೆ ಅನ್ನೋ ಥರನೇ ಅನ್ನಿಸ್ತಾ ಇತ್ತು. ಸೊ ದಟ್ ನನಗೆ ಯಾವ ರೀತಿ ಮನಸ್ಸಿಗೆ ಸಂತೃಪ್ತಿ ಅಂತ ಅನಿಸುತ್ತೆ ಆ ಥರ ದೇವ್ರ ಫೋಟೋಗೆ ಹೂವನ್ನೆಲ್ಲ ಮುಡಿಸಿ ಅಲಂಕಾರನ ಮಾಡಿದೆ.
ನಾನು ಪೂಜೆ ಎಲ್ಲ ಮಾಡಿದ್ದಾಯಿತು. ನಾನು ಪೂಜೆ ಎಲ್ಲ ಮಾಡಿದಾದಮೇಲೆ ಇವಾಗ ಜೀವನ್ ಪೂಜೆ ಮಾಡ್ತಾಯಿದ್ದಾರೆ. ಸೊ ನನಗೆ ಪೂಜೆ ಮಾಡುವಾಗ ಯಾಕೋ ಗೊತ್ತಿಲ್ಲ ತುಂಬಾ ಅಳು ಬರ್ತಾಯಿತ್ತು. ತುಂಬ ಅಳಬಾರ್ದು ಅಂತ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೆ ಬೆಳಗ್ಗೆಯಿಂದನೂ. ಬಟ್ ಅದೇನೋ ಗೊತ್ತಿಲ್ಲ, ದೇವ್ರಿಗೆ ಪೂಜೆ ಮಾಡುವಾಗ ಗೊತ್ತಿಲ್ಲದಂತೆ ಅಳು ಬರ್ತಾನೆ ಇತ್ತು ನನಗೆ. ತುಂಬ ಅಳುನ ಕಂಟ್ರೋಲ್ ಮಾಡೋಣ ಅಂತಲೇ ಅನ್ಕೊತಿದ್ದೆ. ಬಟ್ ಅದೇನೋ ಗೊತ್ತಿಲ್ಲ, ನನಗೆ ತಡೆಯೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಅಳು ಬರ್ತಾಯಿತ್ತು. ಆ್ಯಂಡ್ ಪೂಜೆ ಮಾಡಿಬಿಟ್ಟು ರಾಯರನ್ನ ಕೂಡ ಕೇಳಿಕೊಂಡೆ, ಎಲ್ಲ ಒಳ್ಳೆಯದಾಗಲಿ, ಇಲ್ಲಿವರೆಗೂ ಚೆನ್ನಾಗಿ ಆರೋಗ್ಯವಾಗಿ ಎಲ್ಲ ಇದೆ ಅಂತಲೇ ಮಗುನ ಕರ್ಕೊಂಬಂದಿದ್ದೀರಾ. ಇವತ್ತು ನಾನು ನನ್ನ ಮಗುನ ನೋಡ್ತಾ ಇದ್ದೀನಿ, ಎಲ್ಲ ಆರೋಗ್ಯವಾಗಿರಲಿ, ಚೆನ್ನಾಗಿರಲಿ, ನಾನು ಅಂದ್ಕೊಂಡಾಗೆ ಹೆಣ್ಮಗುನೇ ಆಗಲಿ ಅಂತ ಅಂದ್ಬಿಟ್ಟು ರಾಯರನ ಹತ್ರ ಕೂಡ ಬೇಡ್ಕೊಂಡೆ. ಹಾಗೆಯೇ ನಾನು ತುಂಬ ನಂಬುವಂತಹ ವೆಂಕಟೇಶ್ವರ ಸ್ವಾಮಿನ ಕೂಡ ಕೇಳಿಕೊಂಡೆ. ಹಾಗೆಯೇ ಮಂತ್ರಾಕ್ಷತೆನ ತೊಗೊಂಬಂದು ಇವಾಗ ನನ್ನ ಲಾಸ್ಟ್ ಒಂದೇನೋ ಮಗು ಯಾವುದಾಗುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಅದಕ್ಕೆ ರಾಯರ ಉತ್ತರ ಏನಿರುತ್ತೆ ಅದ್ರ ಪ್ರಕಾರನೂ ಕೂಡ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಸೊ ಏನು ಬಂತು ಅಂತ ನೀವು ನೋಡ್ಬೋದು. ಸೊ ಪೂಜೆ ಎಲ್ಲ ಆಯಿತು, ರಾಯರ ಆಶೀರ್ವಾದನೂ ಕೂಡ ಸಿಕ್ಕಿದೆ. ನನಗೆ ಯಾವ ಮಗು ಬೇಕೋ ಅದೇ ಆಗಲಿ ಅಂತ ಅಂದ್ಬಿಟ್ಟೇ ಅವರು ವರಪ್ರಸಾದ ಕೊಟ್ಟರು ಅಂತ ಅಂದ್ಕೊತೀನಿ. ಸೊ ಎಲ್ಲ ಒಳ್ಳೇದಾಗಲಿ ಅಂತ ಅಷ್ಟೇ. ಯಾಕೋ ಗೊತ್ತಿಲ್ಲ, ಇವತ್ತು ಪೂಜೆ ಮಾಡುವಾಗ ತುಂಬಾ ಅಳು ಬರ್ತಿತ್ತು. ಯಾಕೆ ಒಂದಿನ ಅಲ್ಲಿ ಹೋದ ಮಂತ್ರಾಲಯಕ್ಕೆ ನಮ್ಗೆ ಯಾಕೆ ನಿನ್ ಮಗುನ್ ಕೊಟ್ಟೆ ಅಂತ ಅಳ್ಕೊಂಬಂದಿದ್ದೆ ನಾನು ಮಂತ್ರಾಲಯದಲ್ಲಿ. ಬಿಡು ಮತ್ತೆ ಬಾಯ್ ಹೋಗೋಣ. ಅದು ನೋಡು ಗುರುವಾರನೇ ಬರ್ತೈತೆ ಅಂತ. ಸೊ ಟೈಮ್ ಆಯ್ತು, ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮಾರಮ್ಮ ದೇವಸ್ಥಾನಕ್ಕೆ, ಅದಾದ್ಮೇಲೆ ಹಾಸ್ಪಿಟಲ್ಗೆ ಹೋಗ್ತೀನಿ. ಸ್ವಲ್ಪ ಭಯ ಇದೆ, ನೋಡೋಣ. ಯಾಕೆ ಭಯನೇ? ಅಯ್ಯೋ ಅಂದ್ರೆ ನೋವಾಗುತ್ತೆ ಅಂತ ಅಷ್ಟೆ. ಏನಾಗುತ್ತೆ, ಏನ್ ಮಾಡಕ್ಕಾಗಲ್ಲ. ನೀನ್ ಇಷ್ಟ ಅಂತ ಎದ್ಕೊಂಡ್ರೆ ಇನ್ನೂ ಜಾಸ್ತಿ ನೋವಾಗುತ್ತೆ. ಆರಾಮಾಗಿರು ಬೇಗ. 3 ಜನ ಹೋಗ್ತಿದ್ವಿ, ಬರ್ತಾ 4 ಜನ. ಸ್ವೆಟ್ರಲ್ಲಿ ಸರಿ ನಡಿ. ಸೊ ಗೊತ್ತಿಲ್ಲ ಫ್ರೆಂಡ್ಸ್, ಯಾಕೋ ಅಳು ಬರೋ ಥರನೂ ಕೂಡ ಆಗ್ತಿತ್ತು. ಏನೋ ಒಂಥರ ಆ ಭಯನೂ ಇದೆ, ಅದಾದಮೇಲೆ ಖುಷಿನೂ ಇದೆ, ಎಲ್ಲ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅಂತಲೇ ಹೇಳ್ಬೋದು. ಸೊ ಇನ್ನೆಲ್ಲನೂ ಕೂಡ ಒಳ್ಳೆಯದಾಗುತ್ತೆ ಅಂತಲೇ ಅಂದ್ಕೊಳ್ತೀನಿ. ಯಾವ ಮಗು ಬಂದ್ರೂ ಖುಷಿನೇ. ಬಟ್ ನಾನು ಅಂದ್ಕೊಂಡಿರೋದು ಹೆಣ್ಮಗು ಆಗ್ಬಿಟ್ರಂತೂ ಇದ್ದಿದ್ದು ಜಾಸ್ತಿ ಖುಷಿ ಅಂತಲೇ ಹೇಳ್ಬೋದು. ಮೋಸ್ಟ್ ಪ್ರಾಬ್ಲಿ ನಂಗೆ ಆಪ್ರೇಷನ್ ಥಿಯೇಟ್ರಲ್ಲೇ ಅಳು ಬಂದ್ಬಿಡುತ್ತೇನೋ. ಸೊ ನೋಡೋಣ ಯಾವ ಮಗು ಆಗುತ್ತೆ ಅಂತ. ಯಾವುದೇ ಮಗು ಆಗಿರ್ಬೋದು, ಅದು ನಮ್ಮ ಮಗುನೇ. ಬಟ್ ಆಸೆ ಅಂತೂ ಹೆಣ್ಮಗು ಮೇಲೆ ಇದೆ. ಗೊತ್ತಿಲ್ಲ, ಅದೆಲ್ಲ ನೀವೇ ಆಸೆ ಬರ್ಸಿರೋದು. ಯಾಕಂದರೆ ಎಲ್ಲರೂ ಕಮೆಂಟ್ ಮಾಡುವಾಗ ಹೆಣ್ಮಗು ಆಗಲಿ ಅಂತ ಹೇಳ್ತಿದ್ರೆ, ಓಕೆ ಫೈನ್, ಹೆಣ್ಮಗು ಆದರೆ ಇನ್ನೇನು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನನಗೆ ಅನ್ನೋ ಥರ ನನಗೆ ಫೀಲ್ ಆಗಿತ್ತು. ಅದಕ್ಕೆ ಮುಂಚೆ ನಾನು ಪ್ರೆಗ್ನೆಂಟ್ ಆದಾಗ ನನಗೆ ಅದು ಆಸೆನೇ ಇರಲಿಲ್ಲ. ಏನೋ ನೋಡೋಣ. ಅವತ್ತು ಮಂತ್ರಾಲಯಕ್ಕೆ ಹೋಗಿದಾಗ ಯಾಕೆ ನಂಗೆ ಇನ್ನೊಂದು ಮಗುನ ನೀನು ಕೊಟ್ಟೆ, ಬೇಡವಾಗಿತ್ತು ನಮಗೆ ಅಂತಲೇ ಅಂದ್ಕೊಂಡು ಬಂದಿದ್ದೆ. ಬಟ್ ಇವತ್ತು ನೋಡಿ ಗುರುವಾರನೇ ಅದು ನಮ್ಮ ಮನೆಗೆ ಬರ್ತಾಯಿದೆ. ಜೊತೆಗೆ ಮಂತ್ರಾಲಯದಲ್ಲಿ ಅದೊಂಥರ ಸೂಚನೆ ಥರ ನನಗೆ ಮಂತ್ರಾಲಯದಲ್ಲಿ ಅಕ್ಷತೆ ಕೂಡ ಸಿಕ್ಕಿದ್ರು. ಅಲ್ಲಿಂದ ಇಲ್ಲಿವರೆಗೂ ನನಗೆ ಲೈಕ್ ಯಾವತ್ತೂ ನಾನು ರಾಯರನ್ನ ಬಿಟ್ಟೇ ಇಲ್ಲ ಅಂತ ಹೇಳ್ಬೋದು. ಓಕೆ ನೀವು ಕೊಟ್ಟಿದ್ದೀರಾ, ಎಲ್ಲನೂ ಒಳ್ಳೇದಾಗಲಿ ಅನ್ನೋ ಥರನೇ ನಾನು ಅಂದ್ಕೊಂಡಿದ್ದು. ಇಲ್ಲಿವರೆಗೂ ಕರ್ಕೊಂಬಂದಿದ್ದಾರೆ. ನಾನು ನಿಜ ಅವತ್ತಿನ ದಿನ ನಾನು ಎಷ್ಟು ಒಂಥರ ಮೈಂಡ್ ಅಪ್ಸೆಟ್ ಆಗಿಬಿಟ್ಟಿತ್ತು ಅಂತ ಅಂದರೆ, ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಆಗೋಯ್ತಲ್ಲ ಅನ್ನೋದು. ಆ್ಯಂಡ್ ಮೋರ್ ಓವರ್ ನಮಗೆ ಅದು ಬೇಡ ಅನ್ನೋ ಥರನೂ ನಮಗೆ ತಗ್ಸೋಕ್ಕೂ ಕೂಡ ಇಷ್ಟ ಇರಲಿಲ್ಲ. ಅದು ಭೂಮಿಗೆ ಬರಲೇಬೇಕು ಅಂತ ಇತ್ತೇನೋ, ಅದಕ್ಕೆ ಬರ್ತಾ ಇರೋದು, ಅದನ್ನಷ್ಟೇ ನಾನು ನಂಬೋದು. ಆ್ಯಂಡ್ ಒಂಥರ ನಮಗೆ ಇದು ಮಿರಾಕಲ್ ಅಂತಲೇ ಹೇಳ್ಬೋದು. ನೋಡೋಣ, ಎಲ್ಲನೂ ಒಳ್ಳೇದಾಗಲಿ. ಇನ್ನು ನಮ್ಮ ಮನೆಗೆ ನಾವು 3 ಜನ ಇವಾಗ ಹೋಗ್ತಾ ಇದ್ದೀವಿ, ಕರ್ಕೊಂಬರುವಾಗ 4 ಜನ ನಮ್ಮ ಮನೆಗೆ ಬರಬೇಕು. ಎಲ್ಲನೂ ಒಳ್ಳೇದಾಗಲಿ ಅಂತ ಅಷ್ಟೇ. ಎಲ್ಲನೂ ಆಗುತ್ತೆ ಒಳ್ಳೇದು. ಆಗುತ್ತೆ, ಹೇಳಿಲ್ವಾ? ನಾನೆಲ್ಲನೂ ಒಳ್ಳೇದೇ ಆಗುತ್ತೆ ಅನ್ನೋ ಟೈಮಲ್ಲೇ ನೋಡಿ ದೇವ್ರ ಮೇಲಿಂದ ಹೋಗಿತ್ತು ಕಲಶದಲ್ಲಿಂದ. ಸೊ ಒಳ್ಳೇದೇ ಆಗುತ್ತೆ.
ಬಾಮನ ಹೋಗೋಣ, ಪಾಪನ ಕರ್ಕೊಬರೋಣ. ನಿನ್ನ ಥರನೇ ಕ್ಯೂಟಾಗಿ ಮುದ್ದಾಗಿರೋ ತಂಗಿ ಪಾಪನ ಲೋವಾ. ಯಾಕೆ ತಲೆ ಕೆಡಿಸ್ಕೊತೆ? ಚೂರು ನೋವಾಗುತ್ತೆ, ತಡ್ಕೋಬೇಕು. ಒಂಚೂರಾ ಏನೋ ಒಂದು ಸ್ವಲ್ಪ ನೋವಾಗುತ್ತೆ, ತಡ್ಕೋಬೇಕು, ಏನಾಗಲ್ಲ. ಯೋಚನೆ ಮಾಡ್ಬೇಕು, ತಲೆ ಕೆಡಿಸ್ಕೋಬೇಡ. ನೀನು ಧೈರ್ಯ ಕೊಡ್ತಾ ಇದೆಯಾ ಅಲ್ಲ ಉರಿಸ್ತಾ ಇದೆಯಾ? ನಾನು ಯಾಕೆ ಉರಿಸ್ತೀನಿ? ನಡಿ. ಹೋಗೋಣ. ಇವಾಗ ರೆಡಿ ಆಗಿದ್ದೀವಿ, ಹೋಗ್ಬಿಟ್ಟು ಬರ್ತೀವಿ. ನಿನ್ನೆ ನೈಟಿಂದ ರೆಡಿನೇ ಆಗ್ತೀವಿ. ನನಗೆ ಭಯ ಇದೆ, ಏನು ಮಾಡೋಕ್ಕಾಗಲ್ಲ. ಆ ಬ್ಯಾಗ್ ಏನಿದೆ ಅದನ್ನು ಜೀವನ್ ಮತ್ತು ನನ್ನ ತಮ್ಮ ಬಂದು ತೊಗೊಂಬರ್ತಾರೆ. ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಲ್ಲ ಅದನ್ನು. ಸೊ ಇವಾಗ ಜಸ್ಟ್ ನಾವು ಹೋಗ್ಬಿಟ್ಟು ಅಲ್ಲಿ ಫಸ್ಟ್ ಸೆಟಲ್ ಆಗೋಣ ಹಾಸ್ಪಿಟ್ಲಲ್ಲಿ, ಆಮೇಲೆ ಬಂದು ತೊಗೊಂಡು ಬರ್ತಾರೆ. ನಾನಿವಾಗ ಇಲ್ಲಿಂದ ಮಾರಮ್ಮ ದೇವಸ್ಥಾನಕ್ಕೆ ಹೋಗಿ ಮಾರಮ್ಮ ದೇವಸ್ಥಾನದಿಂದ ಹಾಸ್ಪಿಟಲ್ಗೆ ಹೋಗ್ತೀನಿ. ಸೊ ಅದೊಂಥರ ನಂಬಿಕೆ ನನಗೆ, ನಮ್ಮ ಗ್ರಾಮ ದೇವತೆನ ನೋಡ್ದಲ್ಲೇ ಹೇಗೆ ಹೋಗೋದು ಹಾಸ್ಪಿಟಲ್ಗೆ, ಅದಕ್ಕೋಸ್ಕರ ದೇವ್ರ ದರ್ಶನ ಮಾಡಿಕೊಂಡು ದೇವರ ಆಶೀರ್ವಾದ ತೊಗೊಂಡು ಹೋಗೋಣ ಅಂತ. ಸೊ ಬನ್ನಿ ಇವಾಗ ಹೋಗೋಣ. ಸೊ ನಮಗೆ ಡಾಕ್ಟರ್ ಬಂದುಬಿಟ್ಟು ಹಾಸ್ಪಿಟಲ್ಗೆ 6 o'clockಗೆ ಬರೋದಕ್ಕೆ ಹೇಳಿದರು. ಅಡ್ಮಿಷನ್ 6 o'clockಗೆ ಮಾಡಿಕೊಂಡ್ರೆ ಒಂದು 10:30 11 o'clock ಅಷ್ಟೊತ್ತಿಗೆಲ್ಲ ಆಪ್ರೇಷನ್ ಮಾಡ್ಬೋದು ಅಂತ. ಹಾಗೆಯೇ ಆವತ್ತಿನ ದಿನ ರಾಹುಗಾಲ ಅದೆಲ್ಲ ನೋಡಿಕೊಂಡು ಮಾಡೋಣ ಅಂತಲೇ ಹೇಳಿದ್ದಿತ್ತು. ಸೊ ನಾನು ಆರಾಮಾಗಿ ಮನೆಯಲ್ಲಿ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ನಾನು ಕೂಡ ನನ್ನ ಮೈಂಡ್ನ ಒಂದು ಸ್ವಲ್ಪ ಸೆಟಲ್ ಮಾಡಿಕೊಂಡು ಅದಾದಮೇಲೆ ಮಾರಮ್ಮ ದೇವಸ್ಥಾನಕ್ಕೂ ಕೂಡ ಬಂದೆ. ಸೊ ಅಲ್ಲಿ ದರ್ಶನ ಕೂಡ ಅಷ್ಟೇ ತುಂಬಾ ಚೆನ್ನಾಗಾಯಿತು. ನಾನು ಕೂಡ ಹೂವನ್ನ ತೊಗೊಂಡು ಹೋಗಿ ದೇವರಿಗೆ ಅರ್ಪಿಸ್ದೆ. ನನಗೆ ಹೆಣ್ಮಗು ಆದರೆ ನಾನು ನಿನಗೆ ಕಾಲು ಚೈನ್ ಕೊಡಿಸ್ತೀನಮ್ಮ, ಪ್ಲೀಸ್ ನನಗೆ ಹೆಣ್ಮಗು ಆಗಲಿ ಅಂತ ಹರಕೆ ಮಾಡಿಕೊಂಡು ಕೂಡ ಬಂದಿದ್ದೀನಿ. ಸೊ ಈ ಒಂದು ಪ್ರೆಗ್ನೆನ್ಸಿನಲ್ಲಿ ನಾನು ಯಾವುದೇ ದೇವ್ರಿಗೂ ಕೂಡ ಹರಕೆ ಮಾಡ್ಕೊಂಡಿರಲಿಲ್ಲ. ಬಟ್ ಅವತ್ತಿನ ದಿನ ನನಗೆ ಮಾರಮ್ಮಂಗೆ ಯಾಕೋ ಆ ಥರ ಹರಕೆ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಇವತ್ತು ಫೈನಲಾಗಿ ನಾನು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀನಿ. ಹೆಣ್ಮಗುನೇ ಕೊಡಮ್ಮ, ಇನ್ನೊಂದು ನನಗೆ ಮಗು ಆಗುತ್ತೆ ಅಂತ ಇಲ್ಲ. ಸೊ ನನಗೆ ಫೈನಲಿ ಒಂದು ಹೆಣ್ಮಗು ಬೇಕು, ನಮ್ಮ ಮನೆಗೆ ಅಂತ ಒಂದು ಹೆಣ್ಮಗು ಇರಬೇಕು ಅಂತ ಅಂದ್ಬಿಟ್ಟು ತುಂಬ ಆಸೆಪಟ್ಟು ಹರಕೆ ಮಾಡಿಕೊಂಡು ಬಂದಿದ್ದೀನಿ. ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ನಾವು ಹಾಸ್ಪಿಟಲ್ಗೆ ಬಂದ್ವಿ. ಹಾಸ್ಪಿಟಲ್ಗೆ ಬರೋ ಅಷ್ಟೊತ್ತಿಗೆ ಆಗಲೇ 7:10 ಆಗಿತ್ತು. ಹೋಗಿದ ತಕ್ಷಣ ಒಂದಷ್ಟು ಪ್ರೊಸೀಜರ್ಸ್ ಎಲ್ಲ ಏನಿರುತ್ತೆ ಅದನ್ನೆಲ್ಲನೂ ಕೂಡ ಮಾಡಿದರು. ಅದಾದಮೇಲೆ ಅಡ್ಮಿಷನ್ ಕೂಡ ಎಲ್ಲ ಆಯಿತು. ಇವಾಗ ಅದೇನಿದೆ ಕೆಳಗಡೆ ಬ್ಲಡ್ ಟೆಸ್ಟಿಗೆಲ್ಲ ಕೂಡ ತೊಗೊಂಡ್ರು. ಸೊ ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಬಿಟ್ಟು ಅದಾದಮೇಲೆ ಇವಾಗ ನಮಗೆ ಅಂತ ಯಾವ ರೂಮ್ ಇರುತ್ತೆ ಅದನ್ನು ತೊಗೊಂಡ್ವಿ. ಸೊ ಅಲ್ಲಿಗೆ ಇವಾಗ ಹೋಗ್ತಾ ಇದ್ದೀವಿ. ಅಷ್ಟೊತ್ತಿಗೆ ಪಪ್ಪನೂ ಕೂಡ ಬಂದರು. ನಮ್ಮ ಅಜ್ಜಿ, ತಾತ, ಉಷಾಕ ಅವರೆಲ್ಲರೂ ಕೂಡ ಒಂದು 9 ಗಂಟೆ ಮೇಲೆ ಬರ್ತೀವಿ ಅಂತ ಹೇಳಿದ್ರು. ಫಸ್ಟಿಗೆ ಅವರು ಆಪ್ರೇಷನ್ ಎಲ್ಲ ಎಷ್ಟು ಗಂಟೆಗೆ ಏನು ಅಂತೆಲ್ಲ ಕೇಳ್ಕೊಂಡಿದ್ರು. ಸೊ ದಟ್ ಅಷ್ಟೊತ್ತಿಗೆ ಅವ್ರು ಬರ್ತೀವಿ ಅಂತ ಹೇಳಿದರು. ಸೊ ಪಪ್ಪನೂ ಕೂಡ ಬಂದಿದ್ರಲ್ವ, ಅವ್ರಿಗೂ ಕೂಡ ಹೀಗೆ ಮಾತಾಡಿಸ್ಬಿಟ್ಟು ನನ್ನ ಇವಾಗ ರೂಮಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ರೂಮಿಗೆ ಹೋಗಿ ನಮಗೆ ಅದೇನು ಆಪ್ರೇಷನ್ಗೆ ಅಂತ ಬಟ್ಟೆ ಎಲ್ಲ ಕೊಡ್ತಾರೆ ಅಡ್ಮಿಷನ್ ಆದಮೇಲೆ. ಸೊ ಅದನ್ನೆಲ್ಲನೂ ಹಾಕ್ಕೊಂಡು ಇವಾಗ ಗ್ಲೂಕೋಸ್ ಕೂಡ ಕೊಟ್ಟರು. ನಾನು ಇದೇನಕ್ಕಪ್ಪ ಇಷ್ಟು ಬೇಗ ಗ್ಲೂಕೋಸ್ ಕೊಡ್ತಿದ್ದಾರೆ ಅಂತ ಅಂದ್ಕೊಂಡೆ. ಬಟ್ ಎನ್ಯಾವ್ ಅದೆಲ್ಲ ಅವ್ರ ಪ್ರೊಸೀಜರ್ ಅಂತೆ, ಅವ್ರು ಅದೇನು ಫಾಲೋ ಮಾಡಬೇಕು ಎಲ್ಲನೂ ಕೂಡ ಫಾಲೋ ಮಾಡಿದ್ರು. ಕೆಳಗಡೆನೂ ಕೂಡ ಬ್ಲಡ್ ಟೆಸ್ಟಿಗೆ ತೊಗೊಂಡ್ರು, ಮತ್ತು ಮೇಲ್ಗಡೆ ಬಂದಾಗ್ಲೂ ಕೂಡ ಬ್ಲಡ್ ಟೆಸ್ಟಿಗೆ ಅಂತ ಮತ್ತೆ ತೊಗೊಂಡ್ರು. ನನಗಂತೂ ಅದು ಫಸ್ಟ್ ಸ್ಟಾರ್ಟಿಂಗ್ ಅದೇನು ನೀರಲ್ಲಿ ಹಾಕ್ತಾರೆ ಅಲ್ಲ ನಮ್ಮ ಕೈಗೆ, ಆವಾಗೊಂದು ಸ್ವಲ್ಪ ಭಯ ಅಂತಲೇ ಅನಿಸುತ್ತೆ. ಅಪ್ಪ ಇಲ್ಲಿಂದ ಸ್ಟಾರ್ಟ್ ಆಯಿತು, ಇನ್ನು ಹೋಗೋವರೆಗೂ ಅಲ್ವಾ ಬರೀ ಇಂಜೆಕ್ಷನ್ ಕೊಡ್ತಾನೇ ಇರ್ತಾರೆ, ಗ್ಲೂಕೋಸ್ ಕೂಡ ಕೊಡ್ತಾ ಇರ್ತಾರೆ. ಒಂಥರ ಹಿಂಸೆ ಅಂತಲೇ ಅನಿಸುತ್ತೆ. ನನಗಂತೂ ಹಾಸ್ಪಿಟಲಿಗೆ ಬರೋದಂದ್ರೇ ಒಂಥರ ಹಿಂಸೆ. ಇಷ್ಟು ದಿನ ಚೆಕಪ್ಪಿಗೆ ಬರೋವಾಗ್ಲೂ ಎಷ್ಟು ಬೇಗ ಚೆಕಪ್ ಮುಗ್ದೋಗುತ್ತೆ, ಎಷ್ಟು ಬೇಗ ಮನೆಗೆ ಹೊಟ್ಟೋಗ್ತೀನಿ ಅಂದ್ಕೊಂಡೇ ಬರ್ತಿದ್ದೆ. ಸೊ ಇನ್ನು ಲೈಫಲ್ಲಿ ಎಲ್ಲ ನನಗೆ ಮತ್ತೆ ಹಾಸ್ಪಿಟಲಿಗೆ ಬರೋ ಥರ ಅಂತೂ ಯಾವತ್ತೂ ಆಗಬಾರ್ದು. ಇದೊಂದು ಲಾಸ್ಟ್ ನನ್ನ ಲೈಫಲ್ಲಿ ಅಡ್ಮಿಷನ್ ಅಂತ ಆಗಿಬಿಡ್ಲಿ. ಇನ್ನೊಂದು ಸತಿ ಆಪ್ರೇಷನ್ ಆಗಿರ್ಬೋದು, ಇನ್ಯಾವುದು ಕೂಡ ನನಗೆ ಬೇಡ ದೇವ್ರೆ ಅಂತ ಅಂದ್ಕೊಂಡೇ ಬಂದೆ. ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಸುಪ್ರಿಯಾ ಕೂಡ ಕಾಲ್ ಮಾಡಿದ್ರು. ನಾನು ತುಂಬ ಭಯವಾಗಿದ್ದೆ. ಅದು ಅವ್ರಿಗೆ ಗೊತ್ತಿತ್ತು, ಹಿಂದಿನ ದಿನವೇ ಅವ್ರು ನನಗೆ ತುಂಬ ಧೈರ್ಯ ಹೇಳ್ತಿದ್ರು, ಹೆದರ್ಕೋಬೇಡಿ ಆರಾಮಾಗಿರಿ ಅಂತ. ಸೊ ಬೆಳಗ್ಗೆನೂ ಕೂಡ ಕಾಲ್ ಮಾಡಿ ಅವರು ಮಾತಾಡಿಸ್ತಾ ಇದ್ರು. ಸೊ ಫೈನಲಿ ಹಾಸ್ಪಿಟಲ್ಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಆಗಿದೆ. ಇವಾಗ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಬೇಕು, ಇಂಜೆಕ್ಷನ್ ಎಲ್ಲ ಕೊಡಬೇಕು, ಎಲ್ಲನೂ ಕೂಡ ಆಗಿದೆ. ಇನ್ನು ನೆಕ್ಸ್ಟು OTಗೆ ಹೋಗಬೇಕು. ನಾನು ಒಂದು ಸ್ವಲ್ಪ ಧೈರ್ಯವಾಗಿದ್ದೀನಿ ಇವಾಗ. ಯಾಕೆ ಅಂದರೆ ಇನ್ನು ಒಂಥರ ಖುಷಿ ಕೂಡ ಇದೆ, ಭಯನೂ ಇದೆ, ಎಲ್ಲನೂ ಇದೆ. ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಅಂತಲೇ ಹೇಳ್ಬೋದು. ಫೈನಲಿ ಇಷ್ಟು ದಿನ ಕಾದಿದ್ದಕ್ಕೂ ಇವತ್ತು ಒಂದು ರಿಸಲ್ಟ್ ಸಿಗ್ತಿದೆ ಅನ್ನೋದು. ಸೊ ಈ ಒಂದು ಬೇಬಿ ಬಂಪ್ ಅಂತೂ ನಾನು ತುಂಬಾ ಮಿಸ್ ಮಾಡ್ಕೊಳ್ತೀನಿ ಅಷ್ಟೇ.
ನಾನು ಇದೆಲ್ಲ ಪ್ರೊಸೀಜರ್ ಕಷ್ಟ ಆಗುತ್ತೆ, ಅಯ್ಯೋ ಇಷ್ಟೊಂದೆಲ್ಲ ನೋವು ತಿನ್ಬೇಕಲ್ಲ ಅಂದ್ಕೊಂಡೇ ಬಂದೆ. ಎಲ್ಲ ಒಂದು ಸ್ವಲ್ಪ ಧೈರ್ಯವಾಗಿ ಎಲ್ಲ ಫೇಸ್ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಸುಮ್ಮನೆ ಟೆನ್ಷನ್ ಮಾಡಿಕೊಂಡ್ರು ಏನು ಮಾಡಿದ್ರು ಇವತ್ತು ನನಗೆ ಎಷ್ಟು ಇಂಜೆಕ್ಷನ್ ಕೊಡಬೇಕು ಎಲ್ಲ ಕೊಡ್ತಾ ಇರ್ತಾರೆ. ಮೇಯ್ನಾಗಿ ಏನು ಆಪ್ರೇಷನ್ ಮಾಡಬೇಕು ಅದನ್ನು ಮಾಡ್ತಾರೆ. ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಳ್ಳೋದು ಅಲ್ಲ. ಸೊ ಧೈರ್ಯವಾಗಿದ್ದೀನಿ ಅಷ್ಟೇ. ಏನು ಅನ್ನಿಸ್ತೈತೆ ರೀ ನಿಮಗೆ? ಏನಾನ ಅಳುಗಿಳು ಬರ್ತಾಯ್ತಾ ನಿಮಗೆ? ನನ್ನ ಗಂಡನಿಗೆ ಏನೋ ಫೀಲಿಂಗ್ಗಳೇ ಇಲ್ಲ ಅದ್ರಾಗೆ. ನಾನು ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ರೀಲ್ಸ್ ಎಲ್ಲ ನೋಡ್ಬಿಟ್ಟು ಅಯ್ಯೋ ನನ್ನ ಗಂಡ ಹಿಂಗೆ ಅಳ್ತಾರೇನೋ ಅಂದ್ಬಿಟ್ಟು ನಾನು ಅಳ್ಕೊಂಡು ಕೂತ್ಕೋತಿದ್ದೆ ಆ ರೀಲ್ಸ್ ಎಲ್ಲ ನೋಡಿಕೊಂಡು. ಈ ನನ್ನ ಗಂಡ ಫುಲ್ ಧೈರ್ಯವಾಗಿ ಅವ್ರೆ. ಒಂದು ಕಣ್ಣಲ್ಲಿ ಒಂದು ನನಗೆ ನೀರು ಬೇಡವಾ ಇವರಿಗೆ? ಏನು ಕಳ್ಬೇಕಾ? ನನ್ನ ಹೆಂಡ್ತಿ, ನಾನು ಪ್ರೀತಿ ಮಾಡಿರೋ ಹೆಂಡ್ತಿ ಆಪ್ರೇಷನ್ಗೆ ಹೋಗ್ತಾವಳೆ, ಅಯ್ಯೋ ಎಷ್ಟು ನೋವಾಗುತ್ತೋ ಏನೋ, ಎಷ್ಟು ಇಂಜೆಕ್ಷನ್ ಸುತ್ತಿಸ್ಕೊತಾವಳೆ ನೋಡು ಅಂತೆಲ್ಲ ಅಳುಗುತ್ತಲ್ಲ ಹಿಂಗೆ. ಬಿ ಪಿ ನಾನು ನಾರ್ಮಲ್ ಆಗಿರುತ್ತೆ, ಯಾವಾಗ ಬಂದರೂ ನಾರ್ಮಲ್. ಬಿ ಪಿ ವೇರಿಯೇಷನ್ ಆಗಿದೆ ಅಂದಿದ್ದು, ಐ ಬಿ ಪಿ ಅಂದ್ರ ಅಪ್ಪುದ್ರಲ್ಲಿ ನಾನು ಆಫೀಸಲ್ಲಿ ಇದ್ನಲ್ಲ, ಹ್ಞೂ ನಾನು ಆಫೀಸಲ್ಲಿದ್ದಾಗ ನೀವು ಚೆಕಪ್ ಬಂದು ಸಡನ್ನಾಗಿ ಕರೆದಿದ್ದು. ಆಮೇಲೆ ಸಡನ್ನಾಗಿ ಬಂದಿದ್ದು. ನಾನು ಬರೋಷ್ಟರಲ್ಲಿ ನೀನು ಆಲ್ರೆಡಿ ಒಳಗೆ ಹೊರಟೋಗಿದ್ದಲ್ಲ. ನನಗೆ ಅವಾಗ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಅಯ್ಯೋ ನನ್ನ ಗಂಡನೇ ಇಲ್ಲ, ನೋಡಿದ್ರೆ ಏನು ಪಟಪಟ ಅಂತ ಎಲ್ಲ ಪ್ರೊಸೀಜರ್ ಮಾಡಿಬಿಟ್ರು. ಆಲ್ರೆಡಿ ಓಟಿಗೂ ಕರ್ಕೊಂಡು ಹೊಟ್ಟೋದ್ರು. ನನ್ನ ಗಂಡನೂ ಕೂಡ ಮಾತಾಡ್ಸೋಕ್ಕಾಗಲಿಲ್ವಲ್ಲ ಅಂತ ನೋಡಿದ್ರೆ ಇದರಲ್ಲಿ ಬೆಳಗ್ಗೆಯಿಂದ ನನಗೆ ಜೊತೆಲಿ ಅವರೇ ಜೊತೆಗೆ ಬೆಳಗ್ಗೆ ಧೈರ್ಯದ ಮಾತು ಬೇರೆ ಹೇಳೋರೆ ಒಂದು, ಹಿಂಗೆ ಹೋಯ್ತೀಯಾ ಹಿಂಗೆ ಬರ್ತೀಯಾ, ಯಾಕೆ ಬೇಜಾರು ಮಾಡ್ಕೋತೀಯಾ ಅಂತ. ಏನು ಮಾಡೋದು, ಹಿಂಗೆ ಹೋಗಿ ಹಿಂಗೆ ಬರೋ ಥರ ಇದ್ದರೆ ಅದೊಂಥರ. ಅಲ್ಲಿ ಒಂದು ಬಿಗ್ ಪ್ರೊಸೀಜರೇ ನಡೆಯುತ್ತಲ್ಲ ಅದಕ್ಕೆ. ಆ್ಯಂಡ್ ನಿಜ ನನಗೆ ಎಷ್ಟು ಒಂಥರ ಅನ್ನಿಸ್ತಿದೆ ಅಂದರೆ, ಒಂಥರ ಎಲ್ಲ ಅಮ್ಮಂದಿರು ಅಲ್ವಾ ಎಷ್ಟು ಕಷ್ಟಪಡ್ತಾರೆ. ಈ ಒಂದು ಲೈಫಲ್ಲಿ ಒಂದು ಪಾರ್ಟ್ ಏನಿದೆ ಅದು ನಿಜ ತುಂಬ ಕಷ್ಟನೇ. ಒಂಥರ ಖುಷಿನೂ ಇದೆ, ಹಾಗೆಯೇ ನಮ್ಮಿಂದ ಒಂದು ಜೀವ ಬರ್ತಿದೆಯಲ್ಲ ಭೂಮಿ ಮೇಲೆ ಅನ್ನೋದೊಂದು ತುಂಬ ಖುಷಿ ಅಲ್ವಾ? ನೀ ನನಗೆ ಹೇಳಬೇಕು ಥ್ಯಾಂಕ್ ಯು ಅಂತ. ನೀನು ನನಗೆ ಹೇಳ್ಬೇಕು ಥ್ಯಾಂಕ್ ಯು. ಯಾಕೋ ಅಂದರೆ ನಾನು ಕಷ್ಟಪಟ್ಟಿದ್ದು. ನಾನು 6 ತಿಂಗಳ ತನಕ ವಾಮಿಟ್ ಮಾಡಿಕೊಂಡು ಅಯ್ಯೋ ಅಂದ್ಕೊಂಡು ಕೂತಿದ್ದೆ. ಆಮೇಲಿಂದ ಒಂದು 7 ತಿಂಗಳಿಂದ ಪರವಾಗಿಲ್ಲ, ಹೆಂಗೋ ಒಂಚೂರು ಮಿನಿಮಲಾಗಿ ಊಟ ತಿಂತಿದ್ದೆ. ಈಗೀಗ ಅಲ್ಲ, ಒಂದು ವಾರದಿಂದ ಯಾಕೋ ಗೊತ್ತಿಲ್ಲ, ಅದು ತಿನ್ನಬೇಕು ಇದು ತಿನ್ನಬೇಕು ಎಲ್ಲ ತಿನ್ನಬೇಕು ಅಂತ ಅನ್ನಿಸ್ತಿತ್ತು. ಆದರೆ ನೆನಪೇ ಆಗ್ತಿರ್ಲಿಲ್ಲ ತಿನ್ನಬೇಕು ಅನ್ನೋ ಟೈಮಿಗೆ. ಏನೋ ಒಂದು ಕಷ್ಟಪಡ್ಕೊಂಡು ಹೆಂಗೋ ಏನೋ ಒಂದು ಮಾಡ್ಕೊಂಡು ಬಂದ್ಬಿಟ್ಟೆ. ಆ್ಯಂಡ್ ನಿಜ ನನಗೆ ಖುಷಿ ಇದೆ. ಏನು ಗೊತ್ತಾ, ನಾನು ತುಂಬ ಸ್ಟ್ರಾಂಗ್ ಆಗಿದ್ದೆ, ಎಲ್ಲ ಕೆಲಸನೂ ಮಾಡ್ತಿದ್ದೆ ಅಂತ ಅದೊಂದು. ಅದಾದಮೇಲೆ ಏನೋ ಒಂಥರ ನನಗೆ ನಾನೇ ಧೈರ್ಯ ಹೇಳ್ಕೊತಾ ಇದ್ದೆ. ಮಗು ಬರ್ತಾಯಿದೆ, ಮಗು ನಮ್ಮ ಮಗು, ಒಂದು ಮಗ ಇದ್ದ, ಒಂದು ಮಗಳು ಬರಲಿ ಅಷ್ಟೇ ನನ್ನ ಆಸೆ. ನಾನು ಇವನ್ ಆಪ್ರೇಷನ್ ಆಗೋ ಲಾಸ್ಟ್ ಮೂಮೆಂಟಲ್ಲಿ ಕೂಡ ಅದನ್ನೇ ಅನ್ಕೊತಿರ್ತೀನಿ ನಾನು, ನನ್ನ ಮಗಳು ಬರಬೇಕು ಅಂತ. ಆ್ಯಂಡ್ ನನಗೊಂಥರ ಏನೋ ಕಾನ್ಫಿಡೆನ್ಸ್ ಇದೆ, ಈ ಸತಿ ಮಗಳು ಆಗ್ತಾಳೆ ಅಂತ. ನೋಡಿ ಗ್ರೀನ್ ಸಿಗ್ನಲ್ ಥರ ಇದು ಬೇರೆ ಬಂತು. ನೋಡೋಣ. ಚೈನೀಸ್ ಕ್ಯಾಲೆಂಡರಲ್ಲಿ ನನ್ನ ಫ್ರೆಂಡು ಕೂಡ ಹೇಳಿದರು, ಅದು ನೋಡಿಬಿಟ್ಟು ಗರ್ಲ್ ಬೇಬಿನೇ ಇದೆ ನೋಡೋಣ ಅಂತಂದು. ಏನಪ್ಪ ಫಾರ್ ದ ಬೆಸ್ಟ್, ಎಲ್ಲ ಒಳ್ಳೆಯದಾಗಲಿ ಅಷ್ಟೇ. ಮಗಳು ಆಗ್ಬಿಟ್ರಂತೂ ಅಯ್ಯೋ ನನ್ನ ಖುಷಿನ ಆಪ್ರೇಷನ್ ಥಿಯೇಟ್ರಲ್ಲೇ ತೋರಿಸ್ಬಿಡ್ತೀನಿ. ಫೈನಲಿ ಅಪ್ಪುದ್ರಲ್ಲಿ ನಾನು ನಿಜ ಹೇಳ್ತಿಲ್ವಾ ಹೆಂಗಿತ್ತು ಗೊತ್ತಾ? ನಾನು ಹೋಗಿದ್ದೀನಿ ಸುಮ್ಮನೆ ಅಲ್ಲಿ ಇಲ್ಲಿ ಆ ಲೈಟು, ಇದೇನು ಇಷ್ಟು ದೊಡ್ಡದಾಗಿದೆ ಲೈಟು, ಆಮೇಲೆ ಆ ಕಡೆ ಈ ಕಡೆ ನೋಡೋದು, ವಾಚ್ ನೋಡೋದು, ಈ ಥರನೇ ಇರ್ತಿತ್ತು. ಸರಿ ವಾಚ್ ಅಂತೀನಿ, ಕ್ಲಾಕ್ ನೋಡಿಕೊಂಡು ಈ ಥರನೇ ಇರ್ತಿತ್ತು. ಜೊತೆಗಲ್ಲಿ ಡಾಕ್ಟರ್ಸು ಸಿಸ್ಟರ್ಸು ಎಲ್ಲ ಓಡಾಡ್ತಿದ್ರಲ್ಲ, ಅವ್ರನ್ನ ನೋಡ್ಕೊಂಡಿದ್ದೆ. ಗೊತ್ತೇ ಆಗಲಿಲ್ಲ, ಪಾಪನ ತೆಗ್ದಿದ್ದೇ ಗೊತ್ತಾಗಲಿಲ್ಲ. ಅವ್ನು ಹೋಗಿ ಕ್ಲೀನ್ ಮಾಡ್ಕೊಂಡು ಬಂದು ತೋರಿಸಿದ್ರು, ಬೇಬಿ ಬಾಯ್ ಅಂತ ಇಟ್ಬಿಟ್ಟು ಕೆನ್ನೆ ಹತ್ರ ಇಟ್ಕೊಂಡ್ರು. ಓಕೆ ಅಷ್ಟೇ. ನನಗೇನು ಗಂಡು ಮಗು ಆಗ್ಬೇಕು ಹೆಣ್ಮಗು ಆಗ್ಬೇಕಂತ ಏನು ಎಕ್ಸ್ಪೆಕ್ಟೇಷನ್ಸೇ ಇರಲಿಲ್ಲ ಫಸ್ಟ್ ಪಾಪುಲಿ. ಬಟ್ ಏನಂದರೆ ಓಕೆ ಯಾವುದೋ ಒಂದಾಗಲಿ ಹೆಲ್ತಿಯಾಗಿರಲಿ ಅಷ್ಟೇ ಇದ್ದಿದ್ದು. ಈ ಪ್ರೆಗ್ನೆನ್ಸಿನಲ್ಲೇ ನಾನು ಹೆಣ್ಮಗು ಆಗಲಿ ಅಂತ ಆಸೆ ಅಷ್ಟೇ. ಇಷ್ಟು ದಿನ ಕಾದಿದ್ದೀನಿ, ಫೈನಲಿ ಇವಾಗ ನೋಡಬೇಕು. ಎಕ್ಸಾಮ್ ಬರೆದು ರಿಸಲ್ಟಿಗೆ ವೆಯ್ಟ್ ಮಾಡೋ ಥರ ಅನ್ನಿಸ್ತಿದೆ ಅಲ್ವಾ? ನೋಡೋಣ ಏನಾಗುತ್ತೆ ಅಂತ. ದೇವರು ನನ್ನ ಬೆಳಗ್ಗೆ ಇವತ್ತೇನಾಯಿತು ಗೊತ್ತಾ, ಪೂಜೆ ಮಾಡ್ಕೊಂಡು ಯಾಕಂತ ಗೊತ್ತಿಲ್ಲ ಸುಮ್ಮನೆ ಅಳು ಬರ್ತಾನೆ ಐತೆ. ಫಸ್ಟ್ ಟೈಮ್ ನಾನು ದೇವ್ರ ಮನೆಯಲ್ಲಿ ಕೂತ್ಕೊಂಡು
ಅಳ್ಕೊಂಡು ಪೂಜೆ ಮಾಡಿದ್ದೀನಿ ಅಂದರೆ ಖುಷಿಗ ಬೇಜಾರ್ಗ ಏನು ನೋವುಗ ಏನೂ ಗೊತ್ತಿಲ್ಲ, ಒಟ್ಟು ಅಳು ಬರ್ತಿತ್ತು, ಅಳ್ತಿತ್ತು ಅಷ್ಟೇ. ಅಳ್ಕೊಂಡು ದೇವ್ರೆ ನಾನು ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ಬಂದಿದ್ದೀಯಲ್ಲ. ಆ್ಯಂಡ್ ಈ ಜರ್ನಿ ತುಂಬ ಚೆನ್ನಾಗಿತ್ತು. ಆಮೇಲೆ ಥ್ಯಾಂಕ್ ಯು ಸೋ ಮಚ್ ಅಂತೆಲ್ಲ ದೇವ್ರನ್ನ ಕೇಳಿಕೊಂಡು, ಈ ದಿನ ಮತ್ತೆ ನನಗೆ ಸಿಗಲ್ಲ. ಈವನ್ ಲಾಸ್ಟ್ ಡೇ ಬೇಬಿ ಬಂಪ್ ಜೊತೆ, ಈವನ್ ಪ್ರೆಗ್ನೆನ್ಸಿ ಅನ್ನೋ ಒಂದು ಇದರಲ್ಲಿ. ಸೊ ತುಂಬಾ ಕಲ್ತಿದ್ದೀನಿ. ಮೇಯ್ನಾಗಿ ಅದೇ ಹೇಳ್ಬೇಕು, ನಾನು ತುಂಬ ಕಲ್ತಿದ್ದೀನಿ ಈವನ್ ಪ್ರೆಗ್ನೆನ್ಸಿನಲ್ಲಿ. ಜನಗಳ ಬುದ್ಧಿ ಆಗಿರ್ಬೋದು, ಏನು ನನಗೆ ಒಂದು ಬರಬೇಕು ಎಲ್ಲನೂ ಸಿಕ್ಕಿದೆ. ಸೊ ತುಂಬ ಕಲ್ತಿದ್ದೀನಿ ಅಂತ ಹೇಳ್ಬೋದು ಅಷ್ಟೇ. ಇನ್ನು ಇದನ್ನು ಬಿಟ್ಟರೆ ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದು. ನಾನು ಲೈಫಲ್ಲಿ ಒಂದು ಒಳ್ಳೆ ಜೀವನ ಪಾಠ ಕಲ್ತಿದ್ದೀನಿ ನಾನು. ಇದನ್ನಂತೂ ಲೈಫಲ್ಲಿ ಮರೆಯೋಲ್ಲ ನಾನು ಅಷ್ಟೇ. ನಾನು ಯು ಕಂದಮ್ಮ, ನಾಳೆ ಇರ್ತದೆ ಪಕ್ಕದಲ್ಲಿ ನನ್ನ ಮಗ, ಇನ್ನೊಂದು ಮಗಳು, ನಾನು ನನ್ನ ಗಂಡ. 4 ಮೆಂಬರ್ಸ್ ಆಗೋದ್ವಿ. 4 ಮೆಂಬರ್ಸ್. ಹಿಂಗಿತ್ತು ರೀ ನನ್ನ ಜೊತೆ ಲೈಫ್ ಜರ್ನಿ. ಹೆಂಗಿತ್ತ ನೀನು ಹೇಳ್ಬೇಕು. ನನಗೆ ಚೆನ್ನಾಗಿತ್ತು. ನಾವು ಎಲ್ಲಿದ್ರು ಬಿಂದಾಸಾಗಿರ್ತೀವಿ, ಎಲ್ಲಿದ್ರು ಬಿಂದಾಸಿ, ಹೆಂಗಿದ್ರು ಬಿಂದಾಸಿ. ನಿನಗೆ ಹೆಂಗಿತ್ತು ಹೇಳಿ? ತುಂಬ ಚೆನ್ನಾಗಿತ್ತು. ಏನು ಚೆನ್ನಾಗಿತ್ತು ಅಂತ ನನ್ನ ಚೆನ್ನಾಗಿತ್ತು. ಹ್ಞೂ, ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ಏನಕ್ಕೆ ನನಗೆ ಏನೋ ಬರ್ತಾನೆ ಇಲ್ಲ ಕಣೆ. ಮೈಂಡ್ ಫುಲ್ ಬ್ಲ್ಯಾಂಕ್ ಆಗೋದು. ಯಾವಾಗ ನೀನು ಕರ್ಕೊಂಡೋಗಿ ಇಬ್ರು ಕರ್ಕೊಂಡ್ಬಂದ್ಬಿಡ್ತಾರೋ ಅನ್ಸ್ಬಿಟ್ಟೈತೆ. ಆರಾಮಾಗಿರೋ, ಚಿನ್ನಾಗಿ ಎಲ್ಲ ಒಳ್ಳೇದಾಗುತ್ತೆ. ಫುಲ್ ಟೆನ್ಷನ್ ಆಗ್ತಿದೆ ತೋರಿಸ್ಕೊಳ್ಳೋದು. ಆದರೂ ನನ್ನ ಪ್ರೆಗ್ನೆನ್ಸಿ ಗ್ಲೋ ಬಂದು ಇದು ಹೇಳಬೇಕು, ಆಪ್ರೇಷನ್ ಥಿಯೇಟ್ರಲ್ಲಿ ಹೋದ್ರೂ ಗ್ಲೋ ಹೊಡಿತಾ ಇರ್ತೀನಿ ನಾನು. ಹೋಲಿ ಬಿಡು, ಏನು ಮಾಡೋಕ್ಕಾಗಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಇನ್ನೇನು ಒಂದು ಸ್ಟೆಪ್ ಡನ್ ಅಂತ ಹೋಗ್ತೀನಿ ಅಷ್ಟೆ. ಆ್ಯಂಡ್ ನಿಜವಾಗ್ಲೂ ಅಲ್ಲ, ನಾನು ಈ ಒಂದು ಪ್ರೆಗ್ನೆನ್ಸಿ ಗ್ಲೋ ಇದನ್ನಂತೂ ಸಖತ್ ಮಿಸ್ ಮಾಡ್ಕೊತೀನಿ. ನನ್ನ ಇಡೀ ನನ್ನ ಲೈಫಲ್ಲೇ ಅನಿಸುತ್ತೆ, ನಾನು ಈ ಟೈಮಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸಿದ್ದೀನಿ. ನಾನು ಫೇಸ್ ವಾಶ್ ಮಾಡಿಲ್ಲ ಅಂದರೂ ಚೆನ್ನಾಗಿ ಕಾಣಿಸ್ತಿದ್ದೆ ನಾನು. ಅಷ್ಟು ಒಂಥರ ನನಗೆ ನನ್ನನ್ನು ನೋಡ್ಕೊಳ್ಳೋಕೆ ಖುಷಿ ಆಗ್ತಿತ್ತು. ಈ ಕಡೆ ಹೊರಟೋಗ್ಬೇಕಲ್ಲ. ಇವತ್ತೇ ಬರ್ತೀನಿ. ಓಕೆ, ಇನ್ನು ಊಟಿಗೆ ಹೋಗಿ ಪಾಪನ ಕರ್ಕೊಂಡು ಬರುವ. ಸೊ ನಾನಂತೂ ಫುಲ್ ಟೆನ್ಷನ್ ಆಗಿದ್ದಕ್ಕೂ ಅದಕ್ಕೂ ನಾನು ಏನೇನು ಮಾತಾಡ್ದೆ ಆ ಟೈಮಲ್ಲಿ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನನ್ನ ಗಂಡನ ನಗಿಸ್ಬೇಕು, ಅವ್ರನ್ನ ಖುಷಿಯಾಗಿಡಬೇಕು ಅಂತ ಅಂದ್ಬಿಟ್ಟು ಒಂದಷ್ಟು ತಮಾಷೆ ಥರನೂ ಮಾತಾಡ್ತಾ ಇದ್ದೆ. ಆ್ಯಂಡ್ ಅವರಂತೂ ಫುಲ್ ಟೆನ್ಷನ್ ಆಗಿ ಹೋಗ್ಬಿಟ್ಟಿದ್ರು. ಬೆಳಗ್ಗೆಯಿಂದ ನಾನು ಅಳ್ತಿದ್ದೆ ಅಲ್ವಾ, ಸೊ ಅವರು ಸುಮ್ಮನೆ ಸೈಲೆಂಟಾಗಿದ್ರು, ಏನೂ ಜಾಸ್ತಿ ಮಾತಾಡ್ತಾನೇ ಇರಲಿಲ್ಲ. ಸೊ ನಾನೇ ಕರೆದು ಮಾತಾಡಿಸ್ತಾ ಇದ್ದೆ. ಯಾಕೆ ಹೇಳ್ತಿದ್ಯಾ? ವಾ, ಅಳ್ತಾರಮ್ಮ ಅದಕ್ಕೆಲ್ಲ. ಹೇಳಕ್ಕೆ ಏನಾಗಿದೆ ಅಲ್ಲಿ? ಯಾರೋ ಕಳಿಸ್ತಾ ಇದ್ರು, ನನ್ನ ಮಗ ಕಳ್ದೋಗ್ಬಿಟ್ಟಿದ್ದಾನೆ ಸರ್, ಹುಡ್ಕೊಡಿ ಸರ್ ಅಂದ್ಬಿಟ್ಟು ಮೇಕಪ್ ಎಲ್ಲ ಮಾಡ್ಕೊಂಡು ರೆಡ್ ಕಲರ್ ಲಿಪ್ಸ್ಟಿಕ್ ಹಾಕೊಂಡ್ಬಿಡ್ತಾಳೆ ಚೆನ್ನಾಗಿ ಅವ್ರ ಅಮ್ಮ. ಮಗ ಮಮ್ಮಿ ನೋಡು ಅವ್ರ ಮಗ ಕಳ್ದೋಗಿದ್ದಾನೆ ಅಂತ ಅಮ್ಮ ಪುಸ್ತಕ ಮೇಕಪ್ ಮಾಡ್ಕೊಂಡು ಇರ್ಲಿ ನಾನು ಮಾಡ್ತೀನಿ. ಹಾಗೆ ಇವಾಗ ನೀನು ಮಗಳು ಕರ್ಕೊಂಡ್ಬರೋದಕ್ಕೆ ಮೇಕಪ್ ಮಾಡ್ಕೊಂಡು ಹೋಗು. ಆಮೇಲೆ ಈಗ ಮಮ್ಮಿಗೆ ನೋಡು ಸುಮ್ಮನೆ ಏನು ಕೊಡಬಾರ್ದಂತ ಹೇಳುದು. ಅವನು ಗೊತ್ತಿಲ್ಲ ಬಂದಿರೋದು ಏನು ಬಂದ್ಬಿಟ್ಟು ಬಂದ ತಕ್ಷಣ ಒಪ್ಪಿಸ್ಬಿಡ್ತೀನಿ ಕನ್ನಡ, ಆಮೇಲೆ ಹೋಗೋಣ ಪಾಪು ನೋಡೋಕ್ಕೆ ಅಂದ. ಆಯ್ತು ಹೋಗ್ಬಿಟ್ಟು ಕಳಿಸಿದ್ದೀನಿ ಟೆಸ್ಟ್ ಇವತ್ತಿಂದ. ಹೌದಾ, ಅವ್ಗೇನ ಸುಮ್ಮನೆ ಮಾಡಿ ಗೊತ್ತಾ, ಹೋಗೋಣ ಬಿಡು ಭಾವ ಅಂತ. ಬಾ ಗೊತ್ತಿದ್ದಿಲ್ಲ ಮಮ್ಮಿ ನನ್ನ ಬಿಟ್ಟು ಹೋಯ್ತೀಯ ಹೋಗ್ಬೇಡ ಅಂದಿಲ್ಲ. ಅದಕ್ಕೆ ಬಿಟ್ಟೋಯ್ತಾ? ಅಪ್ಪ ನೀ ಯಾವ ಪಪ್ಪ ಬೇಕು?
ತಂಗಿ ಪಾಪ ಬೇಕಾ? ಚೆನ್ನಾಗಿ ನೋಡ್ಕೊತ ತಂಗಿ ಪಾಪನ? ಗಲಾಟೆ ಮಾಡಿದಾಗ ನೋಡ್ಕೊತಾನೆ. ಹಾ? ತಂಗಿ ಪಾಪ ಹತ್ರ ಏನು ಮಾಡ್ತೀಯಾ? ಏನು ಮಾಡ್ತೀಯಾ? ಆಯ್ತು ಆಯ್ತು ಸಮಾಧಾನ ಮಾಡ್ಬೇಕು. ಆಯ್ತು ಅಲ್ಬೇಡಪ್ಪು ಅಲ್ಬೇಡ ಯಾವ ಕ್ರೀಮು? ಬರ್ತೇ ಸುಮ್ಮನೆ ಏನು ಅದು ಹಾಕಿರ್ತಾರ. ಶಿಫ್ಟ್ ಮಾಡಕ್ಕೆ ಹೇಳಿದ್ದಾರೆ ಮೇಡಮ್. ಪಾಪನ್ ಕರ್ಕೊಂಡು ಬರ್ತಾರೆ ಹೋಗಿ ಆಯ್ತಾ? ಇಲ್ಲಿಂದ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತಾರಾ? ಯಾವ ಮೆಡಿಸಿನ್? ಓಕೆ ತಗೊಂಡು ವಿಡಿಯೋ ಮಾಡಿ ಹಿಂಗೆ ಇಟ್ಕೊಳ್ಳಿ. ಓಕೆ ಹೆಣ್ಮಗುನೇ ಮಮ್ಮಿಗೆ ಇವಾಗ ಆಪರೇಷನ್ ಮಾಡ್ತಾರೆ, ನಿಂಗೆ ನನ್ನ ಟೆನ್ಷನ್ ಆಯ್ತಾ? ಫೋನ್ ಹಾಕೊಡು ಅಂತ ಏನಂತೆ? ಹೊರಗಡೆ ಹೋಗಿ ಗಲಾಟೆ ಮಾಡ್ಬೇಡ ಆಯ್ತಾ? ಸೈಲೆಂಟ್ ಕುತ್ಕೋಬೇಕಲ್ಲ. ಅಮ್ಮ ಬಾಯ್ ಅಮ್ಮ. ಚಿನ್ನು ಸೊ ಫೈನಲಿ ಆಪ್ರೇಷನ್ ಥಿಯೇಟ್ರಿಗೆ ಹೋದೆ. ಏನಾಯಿತು, ಯಾವ ಮಗು ಆಯಿತು ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ಹೋಗೋ ಅಷ್ಟೊತ್ತಿಗೆ ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಬಂದಿದ್ದರು, ತುಂಬ ಖುಷಿಯಾಗಿ ಮಾತಾಡ್ಸಿದ್ರು. ನನಗೂ ಕೂಡ ತುಂಬಾ ಧೈರ್ಯ ಅಂತ ಅನ್ನಿಸ್ತು. ಹಾಗೆಯೇ ಒಂಥರ ಏನು ಭಯ ಇತ್ತು ಅದು ಕೂಡ ಒಂದು ಸ್ವಲ್ಪ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು. ಆಮೇಲೆ ಆಪ್ರೇಷನ್ ಥಿಯೇಟ್ರಿಗೆ ಹೋಗೋವಾಗ ಕೂಡ ಅಲ್ಲ, ಅಲ್ಲಿ ದೇವ್ರ ಫೋಟೋ ಕೂಡ ಇತ್ತು. ಸೊ ಅಲ್ಲಿ ಕೂಡ ನಾನು ನಮಸ್ಕಾರ ಮಾಡಿಕೊಂಡು ಎಲ್ಲ ಒಳ್ಳೆಯದಾಗಲಿ, ಏನೂ ತೊಂದರೆ ಇಲ್ಲದಂತೆ ಆಪ್ರೇಷನ್ ಆಗಲಿ, ಮಗು ಜೊತೆಗೆ ನಾನು ವಾರ್ಡಿಗೆ ಶಿಫ್ಟ್ ಆಗಬೇಕು ಬೇಗ, ನಾನು ನಮ್ಮ ಮನೆಯವ್ರನ್ನೆಲ್ಲ ನೋಡಬೇಕು ಅಂತ ಅಂದ್ಬಿಟ್ಟೇ ಹೋದೆ. ಗೊತ್ತಿಲ್ಲ ಫ್ರೆಂಡ್ಸ್, ಅವತ್ತಿನ ದಿನ ತುಂಬಾ ಭಯ ಆಗ್ತಿತ್ತು. ಇವಾಗ ವಿಡಿಯೋ ಎಡಿಟ್ ಮಾಡೋವಾಗಲೂ ಕೂಡ ಅಷ್ಟೇ ತುಂಬಾ ಒಂಥರ ಅಳು ಬರೋ ಥರನೇ ಆಗ್ತಿದೆ. ತುಂಬ ಕಷ್ಟ ಆಯಿತು ಆ ಒಂದಿನ ನನಗೆ. ತುಂಬ ಜನ ಯಾವ ಮಗು ಆಯಿತು ಹೇಳಿ ಅಂತ ಕೇಳ್ತಿದ್ರಿ. ನಾನು ಕಂಪ್ಲೀಟ್ ವ್ಲಾಗ್ನ ನಾನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾವ ಮಗು ಆಯಿತು, ನಮ್ಮ ಮಗು ಯಾವ ರೀತಿ ಇದೆ ಅನ್ನೋದನ್ನೆಲ್ಲ ನೀವು ಆ ಒಂದು ವಿಡಿಯೋನಲ್ಲಿ ನೋಡ್ಬೋದು. ತುಂಬ ಡಿಲೇ ಮಾಡಲ್ಲ, ಈಗಾಗಲೇ ತುಂಬಾ ಡಿಲೇ ಮಾಡಿಬಿಟ್ಟಿದ್ದೀನಿ. ಹಾಗೆಯೇ ನನಗೂ ಕೂಡ ಸ್ವಲ್ಪ ರೆಸ್ಟ್ ಬೇಕಾಗಿತ್ತಲ್ವ ಅಂತ ಅಂದ್ಬಿಟ್ಟು ನಾನು ರೆಸ್ಟ್ ಮಾಡಿದೆ. ಸೊ ನಾಳೆ ನಾನು ಯಾವ ಮಗು ಆಯಿತು ಏನೋ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.